ಹೇಳ್ತಾ ಇದ್ದಾರೆ, ಯಾರು ಇದರಿಂದ ತೋರಿಸ ನಮಗೆ ಅಂತೇಳಿ ಯಾರಿಲ್ಲ. ಒಟ್ಟು ಮುಚ್ಚಾಕೋ ಪ್ರಯತ್ನ ಹುಡುಕ್ತಾ ಇಲ್ಲ ಅದನ್ನು. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದ್ದಾವೆ ಈಗಾಗಲೇ. ಸಾಕಷ್ಟು ಅಲ್ಲಿ ಯೂಟ್ಯೂಬರ್ಗಳು ಅದ್ರ ಪ್ರತಿ ಹೆಜ್ಜೆ ನಿಮಿಷದ ವಿವರಗಳನ್ನು ಕೊಟ್ಟಿದ್ದಾರೆ. ಆದರೂ ಅದ್ಯಾವುದೂ ಗಣನೆಗೆ ಸಿಗದಂಗೆ ನೋಡ್ಕೊಂಡು ಹೋಗುವಂಥ ದೊಡ್ಡ ಪ್ರಯತ್ನ ನಡೆದ. ಮತ್ತು ಇದು ಒಂದೇ ಅಲ್ಲ, ಸೌಜನ್ಯ ಹೇಳೋದು. ಇದಕ್ಕಿಂತ ಪೂರ್ವದಲ್ಲಿ ಹಲವು ಹೆಣ್ಣುಮಕ್ಕಳ ಮೇಲೆ ಇಂಥ ದಾಳಿಗಳಾಗಿ ಅನೇಕ ಹೆಣ್ಣುಮಕ್ಕಳು ಯುವತಿಯರು ತಮ್ಮ ಜೀವ ಕಳ್ಕೊಂಡಾರ ಅನ್ನೋದು ಸಹಿತ ಅಲ್ಲಿ ಸ್ಪಷ್ಟವಾಗಿ ವರದಿ ಆಗಿದ್ದು. ಅದ್ರ ಬಗ್ಗೆ ಆಗಿ ಒಂದು ದೊಡ್ಡ ಮೂಮೆಂಟ್ ನಡೆದದಲ್ಲ ತಿಮ್ಮರೋಡಿ ಅವ್ರ ನೇತೃತ್ವದಲ್ಲ. ಅದನ್ನು ಎನ್ಕ್ವೈರಿ ಯಾಕೆ ಮಾಡ್ತಾ ಇಲ್ಲ, ಅದಕ್ಕೆ ತನಿಖೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಅದು ಹೇಗೋ ನಿಂತಿತ್ತು. ಈ ಸಂದರ್ಭದಲ್ಲಿ ನಮ್ಮ ಸಮೀರ್ ಯೂಟ್ಯೂಬರ್ ಅದನ್ನೆಲ್ಲ ಸಾಧ್ಯಂತವಾಗಿ ತಮ್ಮ ಯೂಟ್ಯೂಬ್ ಮೂಲಕ ಬಿಟ್ಟು ಪೂರ್ತಿ ಆ ಕೇಸನ್ನು ಏನಪ್ಪ ಅಂತಂದ್ರೆ ಮತ್ತೆ ರಿವೋಕ್ ಆಗುವಂಗೆ ಸೌಜನ್ಯಲ್ ಕೇಸ್ ಇಡೀ ನಾಡಿನ ತುಂಬ ಚರ್ಚೆ ಆಗುವಂಗೆ ಮಾಡಿಬಿಟ್ಟಿದ್ದಾರೆ. ಇದರಿಂದಾಗಿ ಇವತ್ತು ಏನಪ್ಪ ಅಂದರೆ ಈ ಎಚ್ಚರಗೊಂಡಂಥ ಪೊಲೀಸರು ಮತ್ತು ಅವ್ರನ್ನ ಹೇಗಾದ್ರೂ ಮಾಡಿ ಅಟ್ಯಾಕ್ ಮಾಡಿ ಹಿಡ್ಕೋಬೇಕು ಅನ್ನೋದ್ರೊಳಗೆ ಅವರಿಂದ ಈ ಹೋರಾಟಗಾರ ಬಂದು ನಿಂತಿದ್ದಾರೆ ಇವತ್ತು. ಯಾಕಂದ್ರೆ ತಮ್ಮ ಕಡೆ ಆಗಲಾರದ ಕೆಲಸ ಒಬ್ಬ ಹುಡುಗ ಮಾಡಿದ್ದಾರೆ, ಒಬ್ಬ ಯುವಕ ಮಾಡಿದ್ದಾರೆ, ಅವ್ರಿಂದ ಅವ್ರು ನಿಲ್ಲೋಣ ಅಂತ ಬಂದಿದ್ದಾರೆ. ಅದು ಹೈಕೋರ್ಟ್ನಲ್ಲಿ ಮತ್ತೆ ಸಬ್ಮಿಟ್ ಆದಾಗ ಆ ಸಂದರ್ಭದಲ್ಲಿ ಕೊನೆಗೆ ನಮ್ಮ ಏನಪ್ಪ ಅಂತಂದ್ರೆ ನ್ಯಾಯಮೂರ್ತಿ ಹೇಮಂತ್ ಚಂದ್ರನ್ ಗೌಡರವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಏನಪ್ಪ ಅಂತಂದ್ರೆ ನೀವೇನು ಪೊಲೀಸ್ ಅರ್ಜಿದಾರರ ಮಾಡಿದರೆ ಪೊಲೀಸರಿದ್ದಂಥವರು ಇವ್ರ ವಿರುದ್ಧ FIR ದಾಖಲಿಸಿರುವುದು ಕಾನೂನು ಬಾಹಿರವಾಗಿದೆ ಅಂತೇಳಿ. ಯಾಕಪ್ಪ ಕಾನೂನು ಬಾಹಿರವಾಗಿದೆ ಅಂತಂದ್ರೆ ಇದು ನಾಗರಿಕರಿಗೆ ಸಾಂವಿಧಾನಿಕವಾಗಿ ಕೊಡಮಾಡಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕು 19(1) ಮತ್ತು 21ನೇ ವಿಧಿ ವಿರುದ್ಧವಾಗಿದೆ. ಒಬ್ಬ ವ್ಯಕ್ತಿಯ ನಾಗರಿಕನ ಹಕ್ಕನ್ನು ಕಸ್ಕೊಳ್ತಾ ಇದ್ದೀರಿ ಪ್ರಶ್ನೆ ಮಾಡುವಂಥದ್ದು. ಇದೇನಾಗ್ಯದಪ್ಪ ತೋರಿಸೋದಕ್ಕೆ ಕೇಳುವಂಥ ಪ್ರಶ್ನೆ ಮಾಡಿದಾಗ ಅದು ತಪ್ಪಂದ್ರೆ ಕೇಳಿದ್ರೆ ಹೆಂಗೆ ಅಂತ. ಇದೇ ಪ್ರಜಾಪ್ರಭುತ್ವದ ಮೂಲ ನಮ್ಮ ಹಕ್ಕನ್ನು ಕೊಟ್ಟಿದ್ದಾರೆ, ಅದ್ರ ಜೊತೆ ಕರ್ತವ್ಯನೂ ಅದು. ಇದರರ್ಥ ನಾವು ಆ ಒಂದು ಎದುರಾಳಿ ಅವ್ರ ಬಗ್ಗೆ ಅಪಮಾನ ಮಾಡ್ಬೇಕಂತಿಲ್ಲ. ಅಪಮಾನ ಮಾಡಿದ್ರೆ ಆಗಲಿ, ಯಾರೇ ನೀವು ಅಪಮಾನ ಏನೋ ಅವರು ವಾದ ಮಾಡಿದ್ದಾರೆ, ಬುದ್ಧಿವಂತರು ಹೋಗಿದೆಯಲ್ಲ ಮಾಡಿ ಈ ಎಲ್ಲ ಹೊರಗೆ ಬರ್ದಂಗೆ ನೋಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಸಮೀರ್ ಅವರು ಇವತ್ತು ಎತ್ತಿದಂಥ ಪ್ರಶ್ನೆಗಳಿಗೆ ಇವತ್ತೆಲ್ಲರೂ ಉತ್ತರ ಕೊಡಬೇಕಾಗ್ಯದ. ಸಮೀರ್ ಅವರ ಒಂದು ಮಾಡಿದ ಪ್ರಶ್ನೆಗಳಿಗೆ ನಮ್ಮ ಸರ್ಕಾರವೂ ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ಹಿಂದಿನ ಸರ್ಕಾರ ಇರಲಿ ಇವತ್ತಿನ ಸರ್ಕಾರ ಇರಲಿ ಅಲ್ಲಿಯ ಧಾರ್ಮಿಕ ವ್ಯಕ್ತಿಯ ಧಾರ್ಮಿಕ ಸ್ಥಳದ ಹಿಂದಿರುವ ಶಕ್ತಿಗಳಿಗೆ ಅವ್ರು ಮಣೆ ಹಾಕ್ಕೊಂಡು ತಮ್ಮ ವೋಟರ್ ರಾಜಕಾರಣ ಅಂದರೆ ಮತದಾರರ ರಾಜಕಾರಣ ಮಾಡೋ ನೆಲೆಯಲ್ಲಿ ರಾಜಕೀಯ ಮಾಡಿದ್ರಿಂದಾಗಿ ಇಲ್ಲಿಯವರು ಸತ್ಯ ಹೊರಗೆ ಬರ್ತಾ ಇಲ್ಲ.